ಇದು JP ನಗರ ರಿಂಗ್ ರೋಡ್ ಪಕ್ಕನೇ ಇರುವಂತಹ ಮನೆ. ಇಲ್ಲ ಅಂತಂದ್ರೂ ಇದನ್ನ ನೀವು ರೆಂಟ್ ಕೊಟ್ರೆ ಮಿನಿಮಮ್ 30,000 ಅಂತೂ ರೆಂಟಲ್ ಇನ್ಕಮ್ ಖಂಡಿತವಾಗ್ಲೂ ಬರುತ್ತೆ. G+1 ಯಾರೆಲ್ಲ ರೆಂಟಲ್ ಪರ್ಪಸ್ ಗೆ ಒಂದು ಒಳ್ಳೆ ಪ್ರಾಪರ್ಟಿ ಹುಡುಕ್ತಾ ಇದಾರೆ ಅವರಿಗೆ 100% ಮ್ಯಾಚ್ ಆಗೋ ತರ ಒಂದು ಒಳ್ಳೆ ಪ್ರಾಪರ್ಟಿ ನಾವು ಇವತ್ತು ತಂದಿದ್ದೀವಿ. ಏನ್ ಡೈಮೆನ್ಷನ್ ಅಲ್ಲಿ ಇದೆ ಸರ್? ಇರೋದು 30-40 ಡೈಮೆನ್ಷನ್ ಅಲ್ಲಿ. ಸರ್ ಲೋನ್ ಎಲ್ಲ ಹೆಂಗೆ? ಅಪ್ ಟು 80-90% ನಾವೇ ಲೋನ್ ಮಾಡಿಸ್ಕೊಡ್ತೀವಿ. ನಾವೆಲ್ಲ ಬ್ಯಾಂಕಲ್ಲಿ ಟೈ ಅಪ್ ಇರೋದ್ರಿಂದ ನಿಮ್ಮ ಪ್ರೊಫೈಲ್ ಅದಕ್ಕೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಅಂತ ಕೊಡ್ಬೇಕಾಗುತ್ತಾ? ನೀವು ಯಾವುದೇ ತರ ಚಾರ್ಜಸ್ ಪೇ ಮಾಡಂಗಿಲ್ಲ. ಸೊ ಬನ್ನಿ ನೋಡೋಣ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಪ್ರಶಾಂತ್ ಸರ್ನ ಕೇಳಿ ತಿಳ್ಕೊಳ್ಳೋಣ. ಹಾಯ್ ಎಲ್ಲ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್ ನಿಮಗೋಸ್ಕರ ಒಂದು ಸೂಪರ್ ಡೂಪರ್ ಮನೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಇದು JP ನಗರ ರಿಂಗ್ ರೋಡ್ ಪಕ್ಕನೇ ಇರುವಂತಹ ಮನೆ. ಇಲ್ಲ ಅಂತಂದ್ರೂ ಇದನ್ನ ನೀವು ರೆಂಟ್ ಕೊಟ್ರೆ ಮಿನಿಮಮ್ 30,000 ಅಂತೂ ರೆಂಟಲ್ ಇನ್ಕಮ್ ಖಂಡಿತವಾಗ್ಲೂ ಬರುತ್ತೆ. ಸೊ ಬನ್ನಿ ನೋಡೋಣ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಪ್ರಶಾಂತ್ ಸರ್ನ ಕೇಳಿ ತಿಳ್ಕೊಳ್ಳೋಣ. ನೀವು ಹೇಳ್ದಾಗೆ ಇದು ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತದ್ದು, ಏನೋ ಒಂದು 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. JP ನಗರ ರಿಂಗ್ ರೋಡ್ ಪಕ್ಕದಲ್ಲಿ ಇರುವಂತ ಪ್ರಾಪರ್ಟಿ. ಆಮೇಲೆ G+1 ಯಾರೆಲ್ಲ ರೆಂಟಲ್ ಪರ್ಪಸ್ ಗೆ ಒಂದು ಒಳ್ಳೆ ಪ್ರಾಪರ್ಟಿ ಹುಡುಕ್ತಾ ಇದಾರೆ ಅವರಿಗೆ 100% ಮ್ಯಾಚ್ ಆಗೋ ತರ ಒಂದು ಒಳ್ಳೆ ಪ್ರಾಪರ್ಟಿ ನಾವು ಇವತ್ತು ತಂದಿದ್ದೀವಿ. ಏನ್ ಡೈಮೆನ್ಷನ್ ಅಲ್ಲಿ ಇದೆ ಸರ್? ಇರೋದು 30-40 ಡೈಮೆನ್ಷನ್ ಅಲ್ಲಿ. ಓಕೆ, ಫೇಸಿಂಗ್ ಸೌತ್ ಫೇಸಿಂಗ್ ಸೈಟ್ ಬರುತ್ತೆ, ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಗೆ ತೋರಿಸ್ಬಿಡ್ತೀನಿ, ಬನ್ನಿ ಹೇಳ್ಕೊಡ್ತೇನೆ. ಓಕೆ, ಸೊ ಮೊದಲನೇದಾಗಿ ನಾವು ಪಾರ್ಕಿಂಗ್ ಅಂತ ತಗೊಂಡ್ರೆ ಆಚೆ ಕಡೆ ಪಾರ್ಕ್ ಮಾಡ್ಬೋದು. ಏನು ಒಳಗಡೆ ಕೂಡ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಓಕೆನಾ? ಸೊ ಬನ್ನಿ ಒಳಗಡೆ. ಸೊ ಮೇಡಮ್ ಇದು ಮೇನ್ ಗೇಟ್. ಓಕೆ, ಯಾವ ಬ್ರ್ಯಾಂಡ್ ಬರುತ್ತೆ ಸರ್ ಇದು? MS ಬರುತ್ತೆ, ಮೈಲ್ ಸ್ಟೀಲ್ ಇಂದ ಫಿನಿಶಿಂಗ್ ಕೊಟ್ಟಿರೋದು. ಓಕೆ, ನೀವು ಹೇಳಿದ್ರಿ JP ನಗರ ಅಂತ ಅನ್ಬಿಟ್ಟು ಇಲ್ಲಿ ತುಂಬಾನೇ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಇಮಿಡಿಯೇಟ್ ನೀವು ಒಳಗಡೆ ಹೋದ ತಕ್ಷಣ ನಿಮಗೆ ಸಿಟಿ ಬಂದ್ಬಿಡುತ್ತೆ. ಓಕೆ, ಸೊ ಸ್ಕೂಲು, ಕಾಲೇಜ್ಗೆ, ಹಾಸ್ಪಿಟಲ್ಸ್ ಎಲ್ಲಾ ತರ ಫೆಸಿಲಿಟಿ ಇದೆ. ಸೂಪರ್ ಮಾರ್ಕೆಟ್, ನಂದಿನಿ ಡೈರಿ ಇದೆ ಪಕ್ಕದಲ್ಲೇ, ಹಾಪ್ಕಾಮ್ಸ್ ಎಲ್ಲಾ ತರನು ಫೆಸಿಲಿಟಿ ನಿಮ್ಗೆ ಸಿಗುತ್ತೆ ಇಲ್ಲಿ. ಮತ್ತೆ ಬಸ್ ಸ್ಟ್ಯಾಂಡ್ ಇಲ್ಲೇ ನಿಯರ್ ಬೈ ಕಾಣ್ತಿದೆ ನೋಡಿ, ಇದೆ ಪಕ್ಕದಲ್ಲೇ ಕಾರ್ನರ್ ಸೈಟ್ ಪಕ್ಕದಲ್ಲೇ ನಿಮ್ಮ ಮನೆ ಇರೋದಾಗಿದ್ದರಿಂದ ಇಲ್ಲೇ ಬಸ್ ಉಕ್ಕಾಡುತ್ತೆ. ಆಮೇಲೆ ಮುಂದ್ಗಡೆ ಶ್ರೀನಗರ ಅಂತ ಒಂದು ದೊಡ್ಡ ಲೇಔಟ್ ಇದೆ, ಅಲ್ಲಿ ನಿಮ್ಗೆ A-B-C ಈ ತರ ಬ್ಲಾಕ್ ಗಳಿದೆ. ಸೊ ಬಸ್ಗಳು ಅರ್ಧ ಗಂಟೆಗೆ ಒಂದ್ಸಲ ಬಂದು ಹೋಗ್ತಾ ಇರುತ್ತೆ. ಸೊ ಟ್ರಾವೆಲಿಂಗ್ ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬೋದು. ಟ್ರಾವೆಲಿಂಗ್ ಏನು ಟ್ರಾನ್ಸ್ಪೋರ್ಟೇಷನ್ ಗೆಲ್ಲ ಏನು ಸಮಸ್ಯೆ ಇರಲ್ಲ. ಮೇಡಮ್ ಒಳಗಡೆ ಎಂಟರ್ ಆಗ್ತಿದಂಗೆ ನಿಮ್ಗೆ ಒಂದು ಪಾರ್ಕಿಂಗ್ ಏರಿಯಾ ಸಿಗುತ್ತೆ ಒಳಗಡೆ. ಇದು ಸಂಪ ಇಲ್ಲ ಮೇಡಮ್, ಇದು ಸೌತ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಸಂಪ ಇಲ್ಲಿ ಬರಲ್ಲ. ವಾಸ್ತು ಪ್ರಕಾರ ಹಿಂದೆ ಹೋಗುತ್ತೆ, ಈಶಾನ್ಯ ಮೂಲೆ ಹಿಂದೆ ಇರೋದು. ಸೊ ಇದು ಓನ್ ಬೋರ್ವೆಲ್ ಇದೆ ಮನೆಗೆ ಓನ್ ಬೋರ್ವೆಲ್ ಇದೆ. ಆಮೇಲೆ ಹೌದು, ನೀರಿಗೆ ಯಾವುದೇ ತರ ಪ್ರಾಬ್ಲಮ್ ಗಳಿರಲ್ಲ. ಆಮೇಲೆ ಲೇಔಟ್ ವಾಟರ್ ಬರುತ್ತೆ ನಿಮ್ಗೆ, ಲೇಔಟ್ ವಾಟರ್ ಕೂಡ ಬರುತ್ತೆ. ಇದು ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೆ ಚಾರ್ಜಿಂಗ್ ಪಾಯಿಂಟ್. ಹೌದು, ಇವಾಗ ಅದೇ ಜಾಸ್ತಿ ಅಲ್ವಾ ಬೈಕ್ಸ್ ಅದೆಲ್ಲ. ಓಕೆನಾ? ಸೊ ಆಮೇಲೆ ಆಚೆ ಕಡೆಗೆ ನಿಮ್ಗೆ ಇಲ್ಲಿ ಬನ್ನಿ, ಇಲ್ಲಿ ಒಂದು 2 ವೀಲರ್ ನಿಲ್ಸ್ಕೋಬಹುದು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಗೇಟ್ ಕೊಟ್ಟಿದ್ದಾರೆ, ಆಯ್ತಾ? ಆಮೇಲೆ ಸ್ಟೇರ್ಕೇಸ್ ಕೆಳಗಡೆ ನಿಮ್ಗೆ ಸಿಲಿಂಡರ್ ಪಾಯಿಂಟ್ ಕೊಟ್ಟಿದ್ದಾರೆ, ಸಿಲಿಂಡರ್ ಇಟ್ಕೊಳ್ಳೋಕೆ ಗೇಜ್ ಇದೆ ಒಳಗಡೆ. ಸರಿನಾ? 2 ಫ್ಲೋರ್ಗೂ 2 ಪಾಯಿಂಟ್ ಕೊಟ್ಟಿದ್ದಾರೆ, 2 ಸಿಲಿಂಡರ್ ಇಟ್ಕೋಬಹುದು ನೀವು. ಹಾಗೆ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ ಮನೆ ಸುತ್ತ. ಮನೆ ಸುತ್ತ ನಿಮ್ಗೆ ಸೇಫ್ಟಿ ಗ್ರಿಲ್ಸ್ ಬರುತ್ತೆ. ಇದು ಕೂಡ MS ಸ್ಟೀಲ್ ಇಂದಾನೆ ಫಿನಿಶಿಂಗ್ ಮಾಡಿರೋದು. ಆಮೇಲೆ ಇದು ಯುಟಿಲಿಟಿ ಏರಿಯಾ, 2 ಅಡಿ ಸೆಟ್ ಬ್ಯಾಕ್ಸ್ ಬಿಟ್ಟಿದ್ದಾರೆ. ಸೊ ಇಲ್ಲಿಂದನೂ ಕೂಡ ನೀವು ಮನೆಗೆ ಎಂಟರ್ ಆಗಬಹುದು ಬ್ಯಾಕ್ ಸೈಡ್ ಇಂದ. ಹೌದೌದು ಮೇಡಮ್, ನಾನು ನಾವಾಗ್ಲೇ ನಿಮ್ಗೆ ಹೇಳಿದೆ ಸೌತ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಈಸ್ಟ್ ಫೇಸಿಂಗ್ ಅಲ್ಲೇ ಕೊಡ್ಬೇಕು ವಾಸ್ತು ಪ್ರಕಾರ. ಡೋರ್ ಈ ಕಡೆ ಪೂರ್ವ ಹಾಕಿದೆ. 100% ಟೀಕ್ ಮೇಡಮ್. ಮೈನ್ ಡೋರ್ ಇಂದ ಹಿಡಿದು ವಿಂಡೋಸ್, ಶಟರ್ಸ್ ಎಲ್ಲ ಕೂಡ ಟೀಕ್ ವುಡ್ ಅಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಒಳ್ಳೆ ಬ್ರ್ಯಾಂಡ್ ಇದೆ, ಯುರೋಪ್ ಬ್ರ್ಯಾಂಡ್ ಬರುತ್ತೆ. ಯುರೋಪ್ ಬ್ರ್ಯಾಂಡ್ ಫಿಟ್ಟಿಂಗ್ಸ್ ಎಲ್ಲ ಹಾಕಿರೋದು, ಲಾಕಿಂಗ್ ಸಿಸ್ಟಮ್ಸ್ ಎಲ್ಲ. ಸೊ ಒಳಗಡೆ ಬರ್ತಿದ್ದಂಗೆ ಇದು ನಿಮ್ಮ ಲಿವಿಂಗ್ ಏರಿಯಾ, ಆಯ್ತಾ? ಇಲ್ಲಿ ಪಕ್ಕದಲ್ಲಿ UPS ಪಾಯಿಂಟ್ ಇದೆ, UPS ಇಟ್ಕೋಬಹುದು. UPS ಪಾಯಿಂಟ್ ಇಲ್ಲಿ ನೋಡಿ, ವೆಂಟಿಲೇಷನ್ ಇಲ್ಲೂ ಕೂಡ ಗಾಳಿ ಒಳಗಡೆ ಹೋಗಕ್ಕೆ ಒಂದು ಜಾಲರಿ ತರ ಕೊಟ್ಟಿದ್ದಾರೆ ನೋಡಿ, ಆಯ್ತಾ? ಅಲ್ಯೂಮಿನಿಯಂ ಅಲ್ಲಿ ಫಿನಿಶಿಂಗ್ ಮಾಡಿರೋದು. ಇದು ವಿಂಡೋಸ್ ಎಲ್ಲ ತುಂಬಾ ದೊಡ್ಡದಾಗೇನೆ ಇದೆ. ದೊಡ್ಡದಾಗಿದೆ, ಆಯ್ತಾ? ಇದನ್ನು ನೀವು ಮೊದಲೇ ಹೇಳಿದ್ರೆ ಟೀಕ್ ವುಡ್. ಇದು ಕೂಡ ಟೀಕ್ ವುಡ್.
ಸರಿನಾ. ಸೊ ಇಲ್ಲಿ ನೋಡಿ ಇಲ್ಲೊಂದು ವುಡ್ ಫಿನಿಶಿಂಗ್ ವಾಲ್ ಡಿಸೈನ್ ಮಾಡಿದ್ದಾರೆ. ಹೌದು, ಯೂನಿಕ್ ಆಗಿದೆ ಇದು. ಚೆನ್ನಾಗಿದೆ. ಒಳ್ಳೆ ಸ್ವಲ್ಪ ಯೂನಿಕ್ ಡಿಸೈನ್ಸ್ ಇದೆ. ಆಯ್ತಾ, ಇಲ್ಲಿ ದೊಡ್ಡದಾಗಿರೋದು ಒಂದು ಸೋಫಾ ಹಾಕೋಬಹುದು ನೀವು, ಎಲ್ ಶೇಪ್. ಸೊ ಇದು ನಿಮ್ಮ ಟಿವಿ ಕ್ಯಾಬಿನೆಟ್, ಲಿವಿಂಗ್ ಏರಿಯಾದಲ್ಲಿ ಟಿವಿ ಕ್ಯಾಬಿನೆಟ್. ಇದು ಕೂಡ ನೋಡಿ ಯೂನಿಕ್ ಡಿಸೈನ್ ಅಲ್ಲಿ ಮಾಡಿದ್ದಾರೆ. ಹೌದು, ತುಂಬಾ ಮನೆಗಳು ನೋಡಿರ್ತೀರಾ, ಬಟ್ ಈ ಮನೆಯಲ್ಲಿ ಟಿವಿ ಡಿಫರೆಂಟ್ ಆಗಿದೆ, ಚೆನ್ನಾಗಿದೆ. ಫಾರ್ಮಿಕೇಶನ್ ಅಲ್ಲಿ ಫಿನಿಶಿಂಗ್ ಆಗಿರೋದು. ಪ್ಲೇವುಡ್, ನೀಮ್ ಬ್ರಾಂಡ್ ಪ್ಲೇವುಡ್ ಬರುತ್ತೆ, ಅದರಿಂದ ಫಿನಿಶಿಂಗ್ ಮಾಡಿದ್ದಾರೆ. ಇವನ್ ಬ್ಯಾಕ್ ಸೈಡ್ ಅಷ್ಟೇ ನೋಡಿ, ಸಾಲಿಡ್ ಆಗಿದೆ ಡಿಸೈನ್. ಆಯ್ತಾ, ಆಮೇಲೆ ಮೇಲ್ಗಡೆ ನೋಡಬಹುದು ಪಿಒಪಿ ಡಿಸೈನ್ ಕೂಡ ಆಗಿದೆ, ಫ್ಯಾನ್ ಪ್ರೊವಿಷನ್ ಮಾಡಿದ್ದಾರೆ, ಲೈಟಿಂಗ್ ಕೂಡ ಹಾಕಿದ್ದಾರೆ, ಫ್ಯಾನ್ಸಿ ಲೈಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು, ಓಕೆನಾ. ಸೊ ಇದು ನಿಮ್ಮ ಲಿವಿಂಗ್ ಏರಿಯಾ ಡೀಟೇಲ್ಸ್. ಓಕೆ. ಸೊ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ, ಬನ್ನಿ. ಜನರಲ್ ಬೆಡ್ರೂಮ್ ಇದು, ಈ ಮನೆ ಜನರಲ್ ಬೆಡ್ರೂಮ್. ಆಯ್ತಾ. ಸೊ ಇಲ್ಲೂ ಅಷ್ಟೇ ವೆಂಟಿಲೇಷನ್ಗೆ ವಿಂಡೋ, 3 ಪಾರ್ಟ್ಸ್ ಇರೋದು ವಿಂಡೋ ಕೊಟ್ಟಿದ್ದಾರೆ. ಆಮೇಲೆ ಮೇಲ್ಗಡೆ ಫ್ಯಾನ್ ಪ್ರೊವಿಷನ್ ಮಾಡಿದ್ದಾರೆ. ಇದು ಪಿಒಪಿನ ಇಲ್ಲ ಪಿಒಪಿ ಇದು. ಆಯ್ತಾ, ಇಲ್ಲಿ ಪಕ್ಕದಲ್ಲಿ ನೋಡಿ, ಇಲ್ಲೂ ಕೂಡ ಸ್ಟೋರೇಜ್ಗೆ ಚಾಲೆಂಜ್ ಕೊಟ್ಟಿದ್ದಾರೆ. ಆಯ್ತಾ, ಆಮೇಲೆ ಎಸಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮೇಡಮ್ ಅವರೇ. ಮೇಡಮ್ ಇದು ಸ್ಲೈಡಿಂಗ್ ವಾರ್ಡ್ರೋಬ್. ಓಕೆ. ಸೊ ಇಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ, ಈಗ ಸಾಫ್ಟ್ ಕ್ಲೋಸಿಂಗ್ ಅಂತ ಬಂದಾಗ ಅದು ಈಗ ಓಪನ್ ಮಾಡ್ಬೇಕಾದ್ರೆ 1.5 ಇಂಚ್ ಸ್ಪೇಸ್ ತಗೊಳುತ್ತೆ. ಸೊ ಇವಾಗ ಇಲ್ಲಿ ಸ್ಲೈಡಿಂಗ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಆಮೇಲೆ ಒಳಗಡೆ ನೋಡಿ ಸ್ಟೋರೇಜ್ಗೆ ಸ್ಪೇಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲೇವುಡ್ ಅಲ್ಲಿ ಫಿನಿಶಿಂಗ್ ಮಾಡಿರೋದು. ಹಾಗೆ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಹೌದು, ಡ್ರೆಸ್ಸಿಂಗ್ ಟೇಬಲ್ ಇದೆ. ಕಾಸ್ಮೆಟಿಕ್ಸ್ ಎಲ್ಲ ಬೇಕಿದ್ರೆ ಸ್ಟೋರ್ ಮಾಡ್ಕೊಳ್ಳೋಕೆ ಸ್ಪೇಷಿಯಸ್ ಆಗೂ ಇದೆ. ಹೌದು, ಕೆಳಗಡೆ ಒಂದು ಡ್ರಾ ಕೊಟ್ಟಿದ್ದಾರೆ ನೋಡಿ. ಹೌದು, ಆಯ್ತಾ, ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿಲ್ಲ. ಆಮೇಲೆ ನೋಡಿ ವಾಲ್ ಡಿಸೈನ್, ಆ ಕಡೆ ಒಂದು ವಾಲ್ ಡಿಸೈನ್ ಮಾಡಿದ್ದಾರೆ. ಹೌದು, ಅದು ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಹೌದು. ಆಮೇಲೆ ಈ ಮನೆದು ಸ್ವಿಚಸ್ ಎಲ್ಲ ಬಂದು ಲಿಸಾ ಬ್ರ್ಯಾಂಡ್ ಬರುತ್ತೆ ಮೇಡಮ್. ವೈರಿಂಗ್ ಎಲ್ಲ ಯಾವುದು ಸರ್? ವಿ ಗಾರ್ಡ್ ವೈರ್ಸ್ ಬರುತ್ತೆ. ಸೊ ನಾವ್ ಇವಾಗ ನೋಡಿದ್ದು ಜನರಲ್ ಬೆಡ್ರೂಮ್. ಸೊ ಬನ್ನಿ, ಪಕ್ಕದಲ್ಲಿ ಒಂದು ಪೂಜಾ ರೂಮ್ ಇದೆ. ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಪೂಜಾ ರೂಮ್ ಇದೆ. ಇಲ್ಲೂ ಅಷ್ಟೇ ನೀವು ನೋಡಬಹುದು, ಟೀ ಕುಡ್ ಅಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿ, ಮೇಲ್ಗಡೆ ಆರ್ಚ್ ಡಿಸೈನ್ಸ್, ಆಮೇಲೆ ಗಂಟೆ ಎಲ್ಲ ಕೊಟ್ಟಿದ್ದಾರೆ. ಸೊ ಯೂನಿಕ್ ಆಗಿದೆ. ಆಮೇಲೆ ಒಳಗಡೆ ಅಷ್ಟೇ ಇಬ್ರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಆಮೇಲೆ ಚಾಲೆಂಜ್ ಇದೆ ನೋಡಿ, ಈಗ ಪೂಜಾ ಐಟಮ್ ಗಳೆಲ್ಲ ಇಟ್ಕೊಳ್ಳಕ್ಕೆ ಒಳಗಡೆ ಸ್ಪೇಸ್ ಮಾಡಿದ್ದಾರೆ. ಆಮೇಲೆ ಹಿಂದ್ಗಡೆ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ LED-ದು. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಫಿನಿಶಿಂಗ್ ಅಷ್ಟೇನೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೂಡ ವಾಸ್ತು ಪ್ರಕಾರ ಈಸ್ಟ್ ಫೇಸಿಂಗ್ ಅಲ್ಲೇ ಬರಬೇಕು ಅಥವಾ ನಾರ್ತ್ ಫೇಸಿಂಗ್ ಬರಬೇಕು. ಸೌತ್ ಆಗಿರೋದ್ರಿಂದ ಅವ್ರು ಈಸ್ಟ್ ಫೇಸಿಂಗ್ ಅಲ್ಲೇ ಕೊಟ್ಟಿದ್ದಾರೆ. ಸೊ 100% ವಾಸ್ತು ಪ್ರಕಾರ ಇದೆ ಮನೆ. ಇದು ಡೈನಿಂಗ್ ಏರಿಯಾ, ಇದು ನಿಮ್ದು ಡೈನಿಂಗ್ ಏರಿಯಾ ಬರುತ್ತೆ. ಆಯ್ತಾ, 4 ಜನ ಇಲ್ಲ 6 ಜನ ಕೂತ್ಕೊಳ್ಳೋಷ್ಟು ಟೇಬಲ್ ಹಾಕೊಂಡು ಡಿನ್ನರ್ಗೆ ನೀವು ಅರೇಂಜ್ ಮಾಡ್ಕೋಬಹುದು. ಓಕೆ. ಇಲ್ಲಿ ನೋಡಿ, ಇದು ಒಂದು ಪಾರ್ಟಿಷನ್ ಮಾಡಿದ್ದಾರೆ. ಲಿವಿಂಗ್ ಏರಿಯಾ ಪಕ್ಕದಲ್ಲೇ ಒಂದು ಪಾರ್ಟಿಷನ್ ಇದೆ, ಇದು ಬಿಟ್ವೀನ್ ಡೈನಿಂಗ್ ಮತ್ತೆ ಲಿವಿಂಗ್ ಏರಿಯಾ. ಇಲ್ಲೂ ಕೂಡ ನೀವು ಶೋಕೇಸ್ ಐಟಮ್ ಎಲ್ಲ ಇಟ್ಕೋಬಹುದು. ಫ್ಯಾನ್ಸಿ ಐಟಮ್ಸ್ ಬೇಕಿದ್ರೆ ಇಟ್ಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಇದು ಎರಡು ಕಡೆನೂ ವಿಜುವಲೈಸ್ ಆಗುತ್ತೆ. ಆ ಕಡೆ ಲಿವಿಂಗ್ ಏರಿಯಾಗೂ ಆಗುತ್ತೆ, ಡೈನಿಂಗೂ ಆಗುತ್ತೆ. ಓಕೆನಾ. ಸೊ ಇದು ಫ್ರಿಡ್ಜ್ ಪಾಯಿಂಟ್. ಫ್ರಿಡ್ಜ್ ಪಕ್ಕದಲ್ಲೇ ವೆಂಟಿಲೇಷನ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಆಮೇಲೆ ಕರ್ಟನ್ ಸ್ಟ್ಯಾಂಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಸೊ A to Z ವರ್ಕ್ ಎಲ್ಲ ಆಗಿದೆ ಎಕ್ಸೆಪ್ಟ್ ಕಾಟ್. ಸರಿನಾ. ಸೊ ಇದು ನಿಮ್ಮ ಮಾಡ್ಯುಲರ್ ಕಿಚನ್ ಅಷ್ಟೇ. ಮೊದಲನೇದಾಗಿ ಚಿಮಿನಿ ಅವರೇ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ, ಅವರೇ ಕಾಂಪ್ಲಿಮೆಂಟರಿ ಕೊಟ್ಟಿದ್ದಾರೆ. ಸೋಲಾರ್ ಒಂದು ನೀವು ಹಾಕೋಬೇಕು. ಸೊ ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಚಾನೆಲ್ಸ್ ಬರುತ್ತೆ ಥಿಂಗ್ಸ್ಗಳು ಇಟ್ಕೊಳ್ಳೋಕೆ. ಸರಿನಾ ಸರ್, ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡ್ ಏನೇ ಯೂಸ್ ಮಾಡಿರ್ತಾರೆ. ಇದೆಲ್ಲ ಒಳ್ಳೆ ಕ್ವಾಲಿಟಿದೇನೆ. ಆಯ್ತಾ, ಇದೆಲ್ಲ ಒನಿಡಾ ಫಿಟ್ಟಿಂಗ್ಸ್, ನಳ್ಳಿ ಫಿಟ್ಟಿಂಗ್ಸ್ ಎಲ್ಲ ಬಂದು ನಿಮಗೆ ಬಾತ್ರೂಮ್ ದಾಗ್ಬೋದು, ಕಿಚನ್ ದಾಗ್ಬೋದು, ಎಲ್ಲ ಒನಿಡಾ ಫಿಟ್ಟಿಂಗ್ಸ್ ಅಲ್ಲೇ ಮಾಡಿರೋದು. ಒಳ್ಳೆ ಬ್ರ್ಯಾಂಡ್ ಒನಿಡಾ ಫಿಟ್ಟಿಂಗ್ಸ್. ಅಂಡ್ ಇವನ್ ಸಿಲಿಂಡರ್ ನಾನು ಆಚೆ ಕಡೆ ನಿಮ್ಗೆ ಹೇಳಿದ್ದೆ ಪೈಪ್ ಲೈನ್ ಕೊಟ್ಟಿದ್ದಾರೆ ಅಂತ. ಸೊ ನೋಡಿ, ಇದು ಸ್ಟವ್ ಪಾಯಿಂಟ್. ಇದು ಅಷ್ಟೇ ವಾಸ್ತು ಪ್ರಕಾರ ಸೂರ್ಯ ಯಾವ ಕಡೆ ಬರ್ತಾನೆ ಆ ಕಡೆ ನಾವು ಸ್ಟವ್ ಇಟ್ಕೊಳಕ್ಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಪೈಪ್ ಲೈನ್ ಕೊಟ್ಟಿದ್ದಾರೆ. ಸರಿನಾ. ಇಲ್ಲೂ ಅಷ್ಟೇ ನೋಡಿ, ಮೇಲ್ಗಡೆ ಲೈಟ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಿಚನ್ಗೆ. ಸೊ ಇಂಟೀರಿಯರ್ ಡಿಸೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಕಡೆಯಿಂದ ಮನೆ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಅಲ್ಲ ಫ್ಯಾನ್ಸಿ ಲೈಟಿಂಗ್ ಇರೋದಕ್ಕೆ ಸಖತ್ತಾಗಿದೆ. ಸೊ ಇದು ನಿಮ್ಮ ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಒಳಗಡೆ ನೀವು ಇಟ್ಟಿರ್ತಂಗೆನೆ ನಿಮ್ಗೆ ಇಮಿಡಿಯೇಟ್ ಆಗಿ ಡ್ರೆಸ್ಸಿಂಗ್ ಟೇಬಲ್, ಸ್ಲೈಡಿಂಗ್ ವಾರ್ಡ್ರೋಬ್, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಯಾವಾಗಲೇ ಹೇಳಿದ್ರೆ 100% ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಮನೆನ ಅಂತ. ಬಟ್ ತುಂಬಾ ಜನ ಕೇಳ್ತಾರೆ ಏನಂದ್ರೆ, ಈ ರೂಮಿಗೆ ಅಟ್ಯಾಚ್ ಬಾತ್ರೂಮ್ ಅಂತ ಹೇಳಿದ್ರೆ, ಈಗ ಮುಂದೆ ದೇವ್ರ ಮನೆ ಇದೆ, ಹಿಂದೆ ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಅಂದಾಗ ಅವ್ರು ಅದೇ ಕ್ವಶನ್ಸ್ ಕೇಳೋದು. ಅಂದ್ರೆ ಆತರ ಮಾಡಂಗಿಲ್ಲ, ಅದ್ ಹೆಂಗ್ ನೀವು 100% ವಾಸ್ತು ಪ್ರಕಾರ ಅಂತ ಹೇಳ್ತೀರಾ ಅಂತ ತುಂಬಾ ಜನ ಕೇಳ್ತಾರೆ. 100% ವ್ಯಾಲಿಡ್ ಕ್ವಶನ್ ಆಕ್ಚುಲಿ. ವಾಸ್ತು ಪ್ರಕಾರ ದೇವ್ರ ಮನೆ ಹಿಂಭಾಗ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬರಂಗಿಲ್ಲ. ಹೌದು, ಸರಿನಾ. ಬಟ್ ಈ ಮನೇಲಿ ಏನ್ ಮಾಡಿದಾರೆ ಅಂದ್ರೆ, ನೋಡ್ಬೋದು ನೀವು, ಇಲ್ಲೊಂದು ಚಾನಲ್ ಮಾಡಿದ್ದಾರೆ, ಸ್ಟೋರೇಜ್ ಚಾನಲ್ಸ್. ಇದೇನಕ್ಕೆ ಮಾಡಿದ್ದಾರೆ ಅಂದ್ರೆ, ಇದು ಬಂದ್ಬಿಟ್ಟು ಸಪರೇಟ್ ವಾಲ್ ಇದೆ ಅಂಡ್ ಇದು ಬಂದು ಸಪರೇಟ್ ವಾಲ್ ಇದೆ. ಸೊ ನೀವು ಇಲ್ಲೂ ಅಷ್ಟೇ, ಇಲ್ಲಿಂದ ಅಲ್ಲಿ ಗಂಟನೂ ಸ್ಟ್ರೈಟ್ ಒಂದು ವಾಲ್ ಇದೆ. ಆ ಕಡೆ ರೂಮಿಗೂ ಇದು ಅಟ್ಯಾಚ್ ಆಗಿದೆ, ಒಂದಕ್ಕೊಂದು ಲಿಂಕ್ ಇಲ್ಲ. ಸಪರೇಟ್ ವಾಲ್ ಇದೆ, ದೇವ್ರ ಮನೆ ಸಪರೇಟ್ ವಾಲ್ ಇದೆ.
ಹಾಗಾಗಿ ನೀವು ಆರಾಮಾಗಿ ತಗೋಬಹುದು. ಅದನ್ನೇ ಮಾಡ್ಬೋದು. ಅಂದ್ರೆ ವಿಡಿಯೋಸ್ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಮಾಡ್ತಾರೆ. ಬಾತ್ರೂಮ್ ಮತ್ತೆ ದೇವ್ರ ಮನೆ ಎರಡು ಅಟ್ಯಾಚ್ಮೆಂಟ್ ಮಾಡಿರ್ತಾರೆ. ಸೊ ಆತರ ಮಾಡಬಾರ್ದು ಆಕ್ಚುಲಿ, ಮಾಡಬಾರ್ದು. ಸೊ ಇದು ಓಕೆ. ಸೊ ಪಕ್ಕದಲ್ಲಿ ನಿಮ್ಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಅಟ್ಯಾಚ್ ಬಾತ್ರೂಮ್ ಅಲ್ಲಿ ನಿಮ್ಗೆ ಇಲ್ಲಿ ಶವರ್ಸ್ ಆಗಿರ್ಬೋದು, ನಲ್ಲಿ ಫಿಟ್ಟಿಂಗ್ಸ್, ಸೊ ಕಂಪ್ಲೀಟ್ ಆಗಿ ಒನಿಡಾ ಫಿಟ್ಟಿಂಗ್ಸ್ ಅನ್ನ. ಆಮೇಲೆ ಮೇಲ್ಗಡೆ ಗೀಸರ್ ಪಾಯಿಂಟ್, ಸೋಲಾರ್ ಪ್ರೊವಿಷನ್ ಎಲ್ಲ ಮಾಡಿದ್ದಾರೆ. ಆಯ್ತಾ? ಸೊ ತುಂಬಾ ದೊಡ್ಡದಾಗೇನೆ ಇದೆ ಅಟ್ಯಾಚ್ ಬಾತ್ರೂಮ್. ಯೂಶುವಲಿ ಚಿಕ್ಕದಾಗಿ ಮಿನಿಮಲ್ ಆಗಿ ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಮಾಡಿದ್ದಾರೆ. ಹೌದು. ಆಯ್ತಾ? ಆಮೇಲೆ ಮೇಲ್ಗಡೆ ಎಷ್ಟು ವೆಂಟಿಲೇಷನ್, ಗೀಸರ್ಗೂ ಪಾಯಿಂಟ್ ಕೊಟ್ಟಿದ್ದಾರೆ. ಎಸ್ ಹೌದು. ಹೌದು. ಆಮೇಲೆ ಫ್ಲೋರ್ ಮೌಂಟೆಡ್ ಕಮಾಂಡ್ ಕೊಡ್ಸಿದ್ದಾರೆ. ಓಕೆ, ಸರಿನಾ? ಸೊ ಚೆನ್ನಾಗಿದೆ. ಇದು ಫೈಬರ್ ಡೋರ್, ನೀರೆಲ್ಲ ಬಿದ್ರೆ ಏನು ತೊಂದರೆ ಆಗಲ್ಲ. ಆಯ್ತಾ? ತುಂಬಾ ದಿನ ಬಾಳಿಕೆ ಬರುತ್ತೆ. ಓಕೆ ಓಕೆ. ಸೊ ಇದು ಈ ಮನೆ ಮಾಸ್ಟರ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ. ಹೌದು, ಸ್ಲೈಡಿಂಗ್ ವಾರ್ಡ್ರೋಬ್. ಓಕೆ, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಪಕ್ಕದಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಹೌದು, ಮೇಲೆ ಡೋರ್ ನೋಡಬಹುದು. ಮೇಲ್ಗಡೆ ಇದೆ, ಚೆನ್ನಾಗಿ ಇದೆ. ಆಯ್ತಾ? ಅಲ್ಲೂ ಕೂಡ ನೀವು ಥಿಂಗ್ಸ್ ಎಲ್ಲ ಇಟ್ಕೋಬಹುದು. ಆಮೇಲೆ ಈ ರೂಮ್ ಅಲ್ಲೂ POP ಎಲ್ಲ ಮಾಡಿದ್ದಾರೆ. ಫ್ಯಾನ್ ಇದೆ, AC ಪಾಯಿಂಟ್ ಇದೆ. ಸೊ ಆಲ್ಮೋಸ್ಟ್ ಸೇಮ್. ಇದು ಹಾಲ್ ಮತ್ತೆ ಆಮೇಲೆ ಇಲ್ಲೂ ಡೈನಿಂಗ್ ಏರಿಯಾದಲ್ಲೂ ನಿಮಗೆ ಫ್ಯಾನ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಇಲ್ಲೂ ಫ್ಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ. AC ನೀವು ಬೇಕಾದ್ರೆ ಹಾಕೋಬಹುದು. ಓಕೆ, AC ಪಾಯಿಂಟ್ ಕೊಟ್ಟಿದ್ದಾರಲ್ಲ ರೂಮಿಗೆಲ್ಲ? ಹೌದು, ಎಲ್ಲ ರೂಮ್ಗೂ AC ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲಿ ನೋಡಬಹುದು ಪ್ರತಿ ರೂಮ್ಗೂ ಟೀಕ್ ವುಡ್ ಬಳಸಿನೇ ಫಿನಿಶಿಂಗ್ ಕೊಟ್ಟಿರೋದು ನೋಡಿ. ಇಲ್ಲೂ ಪ್ಲಸ್ ಡೋರ್ಸ್, ಫಿಟ್ಟಿಂಗ್ಸ್ ಎಲ್ಲ ಯುರೋಪ ಫಿಟ್ಟಿಂಗ್ಸ್. ಕಂಪ್ನಿ ಅವರೇ ಬಂದು ಫಿಟ್ ಮಾಡೋದು. ನಾರ್ಮಲ್ ಕಾರ್ಪೆಂಟರ್ ಬಂದು ಮಾಡಲ್ಲ, ಇದು ಕಂಪ್ನಿ ಅವರೇ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ರಿಪೇರ್ ಆದ್ರೆ ನೀವು ಅವ್ರಿಗೆ ಕಾಲ್ ಮಾಡಿ ಸಾಕು, ಅವರೇ ಬಂದು ಸರ್ವಿಸ್ ಕೊಡ್ತಾರೆ. ಆಯ್ತಾ? ಸೊ ಇದು ಫಸ್ಟ್ ಫ್ಲೋರ್. ಇದೇ ತರ ಸೇಮ್ ಆಸ್ ಇಟ್ ಈಸ್ ಮೇಲ್ಗಡೆನೂ ಇದೆ ಒಂದು ಫ್ಲೋರ್. ಓಕೆ, ಆಯ್ತಾ? ಇದು ಕಾಮನ್ ವಾಶ್ರೂಮ್. ಇದು ಹೌದು, ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಇದೆ. ಒಂದಕ್ಕೆ ಅಟ್ಯಾಚ್ಮೆಂಟ್ ಇದೆ, ಒಂದಕ್ಕೆ ಕಾಮನ್ ವಾಶ್ರೂಮ್ ಇದೆ. ಇಲ್ಲಿ ನಿಮ್ಗೆ ಕಮಾಂಡ್ ಕೂರ್ಸಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ನಿಮ್ಗೆ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ನೀವು ಇದನ್ನ ಸ್ನಾನದ ಮನೆ ಏನಾದ್ರು ಮಾಡ್ಕೋಬಹುದು. ಆಯ್ತಾ? ಟಾಯ್ಲೆಟ್ ಬೇಡ ಅಂತಂದ್ರೆ ಬಿಟ್ಬಿಡಿ. ಹೊರಗಡೆ ಹೌದು, ಒಂದು ಇಂಡಿಯನ್ ಬಾತ್ರೂಮ್ ಕೂಡ ಇದೆ. ಅದಕ್ಕೆ ಆತರ. ಹೌದು, ಒಂದು ಜನರಲ್ ಒಂದು ಬೆಡ್ರೂಮ್ ಅಟ್ಯಾಚ್ ಕೊಟ್ಟಿರ್ತಾರೆ. ಓಕೆ. ಆಮೇಲೆ ಇದು ಇಲ್ಲಿ ನೋಡಿ ಥಿಂಗ್ಸ್ ಇಟ್ಬಿಟ್ಟಿದ್ದಾರೆ, ಬಟ್ ವಾಷಿಂಗ್ ಮಿಷನ್ ಪಾಯಿಂಟ್. ಓಕೆ, ಸರಿನಾ? ಸೊ ಆಚೆ ಕಡೆ ನಿಮ್ಗೆ ಒಂದು ಇಂಡಿಯನ್ ಬಾತ್ರೂಮ್ ಸಿಗುತ್ತೆ ನೋಡ್ಬೋದು. ಇದು ಇಂಡಿಯನ್. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳದ 2 ಅಡಿ ಸೆಟ್ ಬ್ಯಾಕ್ಸ್ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಆ ಕಡೆಯಿಂದ ನೀವು ಎಂಟರ್ ಆದ್ರೆ ಇಲ್ಲಿ ಇನ್ ಆಗ್ತೀರಾ. ಸೊ ಮೇಡಮ್ ಇದು ಸೆಟ್ ಬ್ಯಾಕ್ ಆಚೆ ಕಡೆಗೆ. ಇಲ್ಲಿ ನಿಮ್ಗೆ ಸಂಪ್ ಬರುತ್ತೆ. ಸಂಪ್ ಕೇಳಿದ್ರಲ್ಲ, ಸೊ ಡಬಲ್ ಫ್ಲೋರ್ ಮನೆ ಆಗಿರೋದ್ರಿಂದ ಪ್ಲಸ್ 30-40 ಆಗಿರೋ ನಿಮ್ಗೆ 9,500 ಲೀಟರ್ ಹಿಡಿತದೆ. ಸರಿನಾ? 2 ಫ್ಲೋರ್ಗೂ 2 ಮೋಟರ್ ಪ್ರೊವೈಡ್ ಮೋಟರ್ ಇದೆ, ಸೆಪರೇಟ್ ಸೆಪರೇಟ್. ಇಟ್ ಈಸ್ ಕನೆಕ್ಟೆಡ್ ಟು ಸಂಪ್. ಸೊ ಇಲ್ಲಿಂದ ನೀರ್ ಸಪ್ಲೈ ಆಗುತ್ತೆ ಮೇಲ್ಗಡೆ ಟ್ಯಾಂಕ್ ಗೆ. ಸುತ್ತ ಸೇಫ್ಟಿ ಗಿಲ್ಸ್ ನೋಡಿ ಇದು ಆಗಿದೆ. ಆಮೇಲೆ ನೋಡಿ ಇಲ್ಲಿ 2 ಅಡಿ ಜಾಗ ಬಿಟ್ಟಿದ್ದಾರೆ. ನೀವು ಅಲ್ಲಿಂದ ಅಂದ್ರೆ ಮನೆ ಮುಂದೆಯಿಂದ ಎಂಟ್ರ್ ಆಗಿ ಇಲ್ಲಿ ಇನ್ ಆಗ್ಬೋದು ಒಳಗಡೆ. ಸರಿನಾ? ಸೊ ಇದಷ್ಟು ಕೆಳಗಡೆ ಫ್ಲೋರ್ ಡೀಟೇಲ್ಸ್. ಮೇಲ್ಗಡೆ ಫ್ಲೋರ್ ನೋಡೋಣ ಬನ್ನಿ. ಸರ್ ಇದೆಲ್ಲ ಯಾವ ಸ್ಟೀಲ್ ಬರುತ್ತೆ? ಇದು ಕೂಡ ಸ್ಟೀಲ್ ಅಲ್ಲೇ ಫಿನಿಶಿಂಗ್ ಮಾಡಿರೋದು. ಓಕೆ. ಫ್ಲೋರಿಂಗ್ಸ್ ನಿಮ್ಗೆ ಇನ್ ಅಂಡ್ ಔಟ್ ಎಲ್ಲ ಗ್ರಾನೈಟ್ ಬರುತ್ತೆ. ಓಕೆ, ಸರಿನಾ? ಸರ್ ಇದು ಯಾವ ಸ್ಟೀಲ್ ಬರುತ್ತೆ? ಇದು SS ಸ್ಟೀಲ್ ಬರುತ್ತೆ. ಓಕೆ. ಮನೆ ಒಳಗಡೆ ಎಲ್ಲ ಬಂದ್ಬಿಟ್ಟು ನಿಮ್ಗೆ SS ಹಾಕ್ತಾರೆ. ಇದು ಟಫನ್ ಗ್ಲಾಸ್ ಬರುತ್ತೆ. ಇದು ಪ್ರಾಬ್ಲಮ್ ಏನಾಗಲ್ವಾ? ಅಂದ್ರೆ ಹೊರದೋಗೋದ ತರ ಇಲ್ಲಲ್ಲ? 12 mm ಸೇಫ್ ಇದೆ. ಟಫನ್ ಗ್ಲಾಸ್ ಸೇಫ್ ಇದೆ. ಓಕೆ. ಇದು ಬಾಲ್ಕನಿ. ಸರಿನಾ? ಬಾಲ್ಕನಿ ಬರುತ್ತೆ ಮೇಲ್ಗಡೆ ಫ್ಲೋರ್ಗೆ. ಸಿಟ್ ಔಟ್ ತರ ಮಾಡ್ಕೋಬಹುದು ನೀವು. ಹೌದು. ಸರಿನಾ? ಬನ್ನಿ. ಕೆಳಗಡೆ ಫ್ಲೋರ್ಗಿಂತ ಮೇಲ್ಗಡೆ ನಿಮ್ಗೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಕೆಳಗಡೆ ನಿಮ್ಗೆ ಪಾರ್ಕಿಂಗ್ ಸ್ಪೇಸ್ ಇದೆ, ಹಾಗಾಗಿ ಅಷ್ಟು ಸ್ಪೇಸ್ ಸಿಕ್ಕಿಲ್ಲ ಫ್ಲೋರಿಂಗ್ ಅಲ್ಲಿ. ಮೇಲ್ಗಡೆ ನಿಮ್ಗೆ ಜಾಸ್ತಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಓಕೆ. ರೂಮ್ ಆಗ್ಬೋದು. ಸರ್ ಇದನ್ನು ಟೇಕೇನೇನಾ? ಹೌದು, ಆಸ್ ಯೂಶುವಲ್ ಕೆಳಗಡೆ ಏನ್ ನೋಡಿದೀರಾ ಅಸ್ ಇಟ್ ಈಸ್ ಸೇಮ್. ಎಲ್ಲ ಮೆಟೀರಿಯಲ್ ಮನೆ ನೋಡ್ತಾ ಇದ್ರೆ ಏನು ಚೇಂಜಸ್ ಇಲ್ಲ. ಈವನ್ ಡಿಸೈನ್ ಅಲ್ಲಿ ಆಗ್ಲಿ ಏನಾಗ್ಲಿ ಕೆಳಗಡೆ ಏನಿದೆ ಮೇಲ್ಗಡೆ ಮನೆನೂ ಅದೇ ತರ ಕಂಪ್ಲೀಟ್ ಮಾಡಿದ್ದಾರೆ. ಕೆಳಗಡೆ ಫ್ಲೋರ್ ಅಲ್ಲಿ ಏನ್ ನೋಡಿದ್ರೆ ಅದೇನೆ, ಬಟ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಹೌದು ಮೇಡಮ್, ಇದೇ ಟೆರೇಸ್. ಓಕೆ. ಸೊ ಎಂಟರ್ ಆಗ್ತಿದಂಗೆ ನಿಮ್ಗೆ ಒಂದು ಪಾರ್ಟಿ ಹಾಲ್ ತರ ಕ್ಯೂಟ್ ಆಗಿರುವಂತ ಒಂದು ಪಾರ್ಟಿ ಹಾಲ್ ತರ ಮಾಡಿದ್ದಾರೆ. ಇಲ್ಲಿ ಫಂಕ್ಷನ್ ಗೆ ಟೇಬಲ್, ಬರ್ಡೇ ಫಂಕ್ಷನ್ ಅಥವಾ ಬೇರೆ ಏನಾದ್ರು ಫಂಕ್ಷನ್ ಇದ್ರೆ ಸ್ಟೇಜ್ ತರ ಮಾಡ್ಕೋಬಹುದು ಇದನ್ನ. ಓಕೆ. ಸೊ ಪಕ್ಕದಲ್ಲೇ ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಸಿಗುತ್ತೆ. ಕೆಳಗಡೆನೂ ಕೊಟ್ಟಿದ್ದಾರೆ. ಹೌದು, ಕೆಳಗಡೆನೂ ಕೊಟ್ಟಿದ್ದಾರೆ. ಇವನ್ ಮೇಲ್ಗಡೆ ಟೆರೇಸ್ ಅಲ್ಲಿ ಬೇಕಲ್ವಾ, ಹಾಗಾಗಿ 2 ಫ್ಲೋರ್ಗೆ 2 ಕೊಟ್ಟಿದ್ದಾರೆ. ಹೌದು, ಸೆಪರೇಟ್ ಆಗಿದೆ. ಓಕೆ. ಮೇಲೆ ಅಷ್ಟೇ ಆಶೀರ್ವಾದ್ ಬ್ರ್ಯಾಂಡ್ 2 ಟ್ಯಾಂಕ್ ಕೊಟ್ಟಿದ್ದಾರೆ. ಕೆಪಾಸಿಟಿ ಒಂದೊಂದು ಟ್ಯಾಂಕ್ ಇದೆ. ಅದನ್ನ ರೆಂಟ್ ಕೊಡ್ತೀವಿ ಅಂತಂದ್ರೆ ಯೂಶುವಲಿ ಅದೇ ತರ ಮಾಡ್ಬೇಕು ನಾವು. ಹೌದು, 2 ಫ್ಲೋರ್ಗೆ 2 ಸೆಪರೇಟ್ ಆಗಿ ಕೊಡ್ಲೇಬೇಕು ಇಂಡಿವಿಜುವಲ್ ಆಗಿ. ಇಲ್ಲಿ ನೋಡಿ ಹೊಗೆ ಕಲ್ಲು ಕೂಡ 2 ಕೊಟ್ಟಿದ್ದಾರೆ. ಕೂತ್ಕೊಂಡು ಹೋಗಿಬಹುದು, ನಿಂತ್ಕೊಂಡು ಹೋಗಿಬಹುದು. ಆಮೇಲೆ ಇಲ್ಲಿ ನೋಡಿ 2 ಗೇಜ್ ಕೊಟ್ಟಿದ್ದಾರೆ. ಇದು ಗ್ರಿಲ್ ಕೊಟ್ಟಿದ್ದಾರೆ 2 ಫ್ಲೋರ್ಗೆ
ಅದೇ ಎರಡು ಮನೆಗೂ ನೀಟಾಗಿ ಪ್ರೊವೈಡ್ ಮಾಡಿದ್ದಾರೆ, ಯಾವ್ದ್ರಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಎಲ್ಲ ಎರಡೆರಡು ಹಾಕಿದ್ದಾರೆ. ಹೌದು, ಅಲ್ಲೊಂದು ಈ ಕಡೆ ಒಂದು, ಸರಿನಾ? ಆಮೇಲೆ ಪಕ್ಕ ಪಿಲ್ಲರ್ ಕನ್ಸ್ಟ್ರಕ್ಷನ್, ಪಿಲ್ಲರ್ಗಳು ಕಾಣಿಸಬಹುದು. ಓವರಾಲ್ 30-40ಗೆ 12 ಪಿಲ್ಲರ್ಸ್ ಬಿಡುತ್ತೆ. 12 ಪಿಲ್ಲರ್ಸ್ ಹಾಕಿದ್ದಾರೆ. ಆಮೇಲೆ 100% ರೆಡ್ ಬ್ರಿಕ್ಸ್ ಅಲ್ಲೇ ಕನ್ಸ್ಟ್ರಕ್ಷನ್ ಮಾಡಿರುವಂತದ್ದು. ಸಿಮೆಂಟ್ ಎಲ್ಲ ಯಾವ್ದು ಇದೆ? ಸಿಮೆಂಟ್, AC ಸಿಮೆಂಟ್. ಆಮೇಲೆ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾ. ಸರಿನಾ? ನೋಡಿ ಅಕ್ಕಪಕ್ಕದಲ್ಲಿ ತುಂಬಾ ಮನೆಗಳು ಕಟ್ತಾನೆ ಇದಾರೆ, ಆಲ್ರೆಡಿ ವಾಸ ಇದಾರೆ. ಹೌದು, ಆಗ್ಲೇ ಹೇಳ್ದಾಗೆ ರಿಂಗ್ ರೋಡ್ ಇಂದ ಜಸ್ಟ್ 100 ಮೀಟರ್ಸ್ ಆಗಲ್ಲ ಈ ಮನೆ ಇರೋದು. ಹೌದು. ಆಮೇಲೆ ಸಿಟಿಗೆ ಬೇಗ ಎಂಟರ್ ಆಗ್ಬಿಡ್ತೀರಾ ನೀವು. ಮುಂದೆ ಹೋಗ್ತಿದ್ರೆ ನಿಮ್ಗೆ NI ಕಾಲೇಜ್ ಸಿಗುತ್ತೆ, ವೆರಿ ಫೇಮಸ್ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ವಿದ್ಯಾರಣ್ಯಪುರ ಚಾಮುಂಡಿಪುರಮಲ್ಲಿ ಹತ್ರದಲ್ಲೇ ಇರೋದು. ಸೊ ಒಳ್ಳೆ ಏರಿಯಾ. ಆಮೇಲೆ ನಿಮ್ಗೆ ಪೈಪ್ಸ್ ಎಲ್ಲ ಬಂದ್ಬಿಟ್ಟು ಆಶೀರ್ವಾದ ಯೂಸ್ ಮಾಡೋದು, ಪ್ಲಂಬಿಂಗ್ ಪೈಪ್ಸ್. ಸರಿನಾ? ಸೊ ಆರಾಮಾಗಿ ತಗೋಬಹುದು ಮೇಡಮ್, ಏನ್ ಸಮಸ್ಯೆ ಇಲ್ಲ. ರೆಂಟಲ್ ಪರ್ಪಸ್ ಹುಡ್ಕೋರಿಗೆ ಒಂದು ಒಳ್ಳೆ ಪ್ರಾಪರ್ಟಿ ಅಂತ. ಸರಿನಾ? ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಎಲ್ಲೋ ಜಾಗನ ವೇಸ್ಟ್ ಮಾಡದೆ ತುಂಬಾ ಚೆನ್ನಾಗಿದೆ. ಸೊ ಈ ಮನೆಗೆ ಎಷ್ಟು ಪ್ರೈಸ್ ನ ಕೋಟ್ ಮಾಡ್ತಿದ್ದಾರೆ? 1,55,00,000 ಹೇಳ್ತಾರೆ. ನೆಗೋಷಿಯಬಲ್ ಇದೆಯಾ ಸರ್? 100% ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಸಿಟಿಂಗ್ ಇರುತ್ತೆ, ಯಾವ ತರ ಥರ್ಡ್ ಪಾರ್ಟಿ ಅಲೋ ಇಲ್ಲ ನಮ್ಮಲ್ಲಿ. ಡೈರೆಕ್ಟ್ ಓನರ್ ಸಿಟಿಂಗ್, ಅವ್ರ ಜೊತೆ ಮಾತಾಡಬಹುದು, ಅವರೇ ಬರ್ತಾರೆ. ಆಯ್ತಾ? ಸೊ ಏನು ತೊಂದರೆ ಇರಲ್ಲ ನಿಮ್ಗೆ. ಸರ್ ಲೋನ್ ಎಲ್ಲ ಹೆಂಗೆ? ಅಪ್ ಟು 80 to 90% ನಾವೇ ಲೋನ್ ಮಾಡಿಸ್ಕೊಡ್ತೀವಿ. ನಾವೆಲ್ಲ ಬ್ಯಾಂಕಲ್ಲಿ ಟೈ ಅಪ್ ಇರೋದ್ರಿಂದ ನಿಮ್ಮ ಅದಕ್ಕೇನಾದ್ರೂ ಎಕ್ಸ್ಟ್ರಾ ಚಾರ್ಜಸ್ ಅಂತ ಕೊಡ್ಬೇಕಾಗುತ್ತಾ? ನೀವು ಯಾವುದೇ ತರ ಚಾರ್ಜಸ್ ಪೇ ಮಾಡಂಗಿಲ್ಲ. ನಾವು ಜಸ್ಟ್ 1% ಆನ್ ಪ್ರಾಪರ್ಟಿ ಪ್ರೈಸ್ ಏನಿರುತ್ತೆ ಅದನ್ನೇ, ಅದ್ರ ಮಾತ್ರ ನಾವು ತಗೋತೀವಿ. ಫುಲ್ ಲೋನ್ ಸರ್ವಿಸ್ ಹಂಗೆ ಫ್ರೀ ಆಗಿ ಫ್ರೀ ವಿಸಿಟಿಂಗ್ ಇರುತ್ತೆ. ನೀವು ಪ್ರಾಪರ್ಟಿ ಇಷ್ಟಪಟ್ಟು 10 ಸಲ ಬರ್ತಿದ್ರೆ ನಾವು 10 ಸಲನೂ ವಿಸಿಟ್ ಮಾಡ್ತೀವಿ. ಓಕೆ. ಇದು ಒಂದೇ ಮನೆ ಎಲ್ಲ ಬೇಕಾದ್ರೆ ಎಷ್ಟು ಮನೆ ಹೇಳ್ತಾರೆ ಅಷ್ಟು ಮನೆ ಬೇಕಾದ್ರೆ ನೀವು ವಿಸಿಟಿಂಗ್ ಮಾಡ್ಸಕ್ಕೆ ರೆಡಿ. ಮಿನಿಮಮ್ ಅಂದ್ರೆ ಒಂದು 5 ರಿಂದ 6 ಮನೆ ಆಪ್ಷನ್ ಆಗಿ ತೋರಿಸ್ತೀವಿ. ನಿಜವಾಗಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಂತೀವಿ. ಅದರ ಬೇಸಿಸ್ ಮೇಲೆ ನಾವು ಪ್ರಾಪರ್ಟಿನ ಅದೇ ಅವ್ರದ್ದು ಬಜೆಟ್ ಏನಿದೆ ಅಂತ ತಿಳ್ಕೊಂಡು ಅದ್ರ ಬಜೆಟ್ ಮೇಲೆ ಮತ್ತೆ ಅವ್ರದ್ದು ಅಮ್ಯುನಿಟೀಸ್ ಏನೇನ್ ಬೇಕು, ಹೌದು, ನಮ್ಮ ಏರಿಯಾ ವೈಸ್ ಎಲ್ಲಿ ಕೇಳ್ತಾ ಇದ್ದಾರೆ ಇದೆಲ್ಲ ನೋಡ್ಕೊಂಡು ಓವರ್ ಆಲ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾವು ಪ್ರಾಪರ್ಟಿನ ವಿಸಿಟ್ ಮಾಡಿಸ್ತೀವಿ. ಆಯ್ತಾ? ಕನ್ಸಲ್ಟೇಷನ್ ಫೀಸ್ ಏನು ಇರಲ್ಲ. ಸರ್ ಆಫೀಸ್ ಎಲ್ಲಿ ಬರುತ್ತೆ? ಆಫೀಸ್ ರಾಮಸ್ವಾಮಿ ಸರ್ಕಲ್ ಹತ್ರ ಇದೆ. ಅಲ್ಲಿ ಬಂದು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು. ಆಯ್ತಾ? ಆಮೇಲೆ ಔಟ್ ಆಫ್ ಮೈಸೂರು ಆಚೆಯಿಂದ ಬರೋರು ಅವ್ರ ಹತ್ರ ವೆಹಿಕಲ್ ಇಲ್ಲ ಅಂತಂದ್ರು ಅದಕ್ಕೂ ಕೂಡ ನಾವು ಪ್ರೊವಿಷನ್ ಮಾಡ್ತೀವಿ. ನಮ್ದೇ ಓನ್ ವೆಹಿಕಲ್ ಇರುತ್ತೆ. ಅಂದ್ರೆ ಮೈಸೂರಿಗಲ್ಲ, ಔಟ್ ಆಫ್ ಮೈಸೂರು ಗಾಡಿ ಇಲ್ಲ, ಹೆಂಗಪ್ಪ ಬಂದು ನೋಡ್ಕೊಳ್ಳಿ, ಹೆಂಗ್ ತಗೊಳ್ಳಿ ಮಾಡ್ತಿರ್ತಾರೆ. ಆ ತರ ಕಸ್ಟಮರ್ಸ್ಗೂ ನಾವು ಬೆನಿಫಿಟ್ ಕೊಡ್ತೀವಿ. ಸೊ ನೋಡಿದ್ರಲ್ವಾ, ಈ ಮನೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ, ನೀವು ತಗೋಬೇಕು ಅಂತ ಅನ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೇನೆ ನಮ್ಮ ಆಫೀಸ್ ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ಅಲ್ಲೂ ಬಂದು ನೀವು ಡೈರೆಕ್ಟ್ ಆಗಿ ನಮ್ಮನ್ನ ಮೀಟ್ ಮಾಡಬಹುದು. ಇದು ಒಂದೇ ಪ್ರಾಪರ್ಟಿ ಅಲ್ಲ, ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅಲ್ಲೂ ತುಂಬಾ ಪ್ರಾಪರ್ಟೀಸ್ ಇದೆ, ನೀವು ಅಲ್ಲೂ ನೋಡಿ ನಿಮ್ಗೆ ಇಷ್ಟ ಆಗಿದೆ ನೀವು ಬೈ ಮಾಡಬಹುದು ಅಥವಾ ನಮಗೆ ಕಾಲ್ ಮಾಡಬಹುದು. ಅದಲ್ಲದೆ ನೀವೇನಾದ್ರೂ ಪ್ರಾಪರ್ಟಿ ಮಾರಬೇಕು ಅಥವಾ ಪ್ರಮೋಷನ್ ಮಾರ್ಕೆಟಿಂಗ್ ಏನು ಮಾಡಬೇಕಂದ್ರೆ ಕೆಳಗಡೆ ನಮಗೆ ಕಾಲ್ ಮಾಡಿ, ಅದನ್ನು ಕೂಡ ನಾವು ಮಾಡ್ಕೊಡ್ತೀವಿ. ಸೊ ಇದೇ ರೀತಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೈ ಶ್ರೀರಾಮ್.